ನಮ್ಮ ಬೆಂಗಳೂರಿನ ಬಿಡದಿಯಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟು ಸುಮಾರು 7,400 ಎಕರೆ ಪ್ರದೇಶದಲ್ಲಿ 18,000 ಕೋಟಿ ರೂಪಾಯಿ ವೆಚ್ಚದ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡೋಕೆ ಮುಂದಾಗಿದೆ. ಗೌರ್ಮೆಂಟ್ ಹೇಳೋ ಪ್ರಕಾರ ಈ ಒಂದು ಪ್ರಾಜೆಕ್ಟ್ ಆಗೋದ್ರಿಂದ ಬೆಂಗಳೂರಿನ ಭವಿಷ್ಯ ಹಾಗೂ ಬೆಂಗಳೂರಿನಲ್ಲಿರೋ ಎಕನಾಮಿಕ್ ಜಾಬ್ ಕ್ರೈಸಿಸ್ನ ರಿಡ್ಯೂಸ್ ಮಾಡೋಕೆ ಈ ಒಂದು ಪ್ರಾಜೆಕ್ಟ್ ಆಗೇ ಆಗಬೇಕು ಅಂತ ಗೌರ್ಮೆಂಟು ಪಣಕ್ಕಿಳಿದು ನಿಂತಿದ್ದಾರೆ. ಆದರೆ ನೀವು ಅಲ್ಲಿರೋ ಒಂದು ಗ್ರೌಂಡ್ ರಿಯಾಲಿಟಿನ ಹಾಗೆ ರೈತರ ದುಃಖದ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸರ್ಕಾರ ಈ ಒಂದು ಭೂಮಿನ ಇನ್ಫರ್ಟೈಲ್ ಲ್ಯಾಂಡ್ ಅಂತ ಹೇಳ್ತಿದ್ದಾರೆ, ಅಂದರೆ ಬಂಜರು ಭೂಮಿ. ಈ ಒಂದು ಭೂಮಿ ಯಾವುದೇ ಒಂದು ಬೆಳೆ ಬೆಳೆಯೋಕೆ ಸೂಕ್ತ ಅಲ್ಲ, ಹಾಗೆ ಈ ಒಂದು ಭೂಮಿಲಿ ಯಾರೂ ಕೂಡ ಬೆಳೆ ಬೆಳೀತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿರೋ ರೈತರು ಹೇಳೋ ಪ್ರಕಾರ ಎಷ್ಟೋ ತಲೆಮಾರುಗಳಿಂದ ತೆಂಗು, ಬಾಳೆ, ಮಾವು, ರೇಷ್ಮೆ ಹಾಗೆ ಇನ್ನಿತರ ಎಷ್ಟೋ ಕೃಷಿಗಳನ್ನ ಮಾಡ್ಕೊತಾನೆ ಬರ್ತಿದ್ದಾರೆ. ಇಷ್ಟೆಲ್ಲ ಅಲ್ಲದೆ ಬಿಡದಿ ಭಾಗ ಒಂದರಿಂದಲೇ ಪ್ರತಿದಿನ ಬರೋಬ್ಬರಿ 6 ಲಕ್ಷ ಲೀಟ್ರು ಹಾಲು ಬೆಂಗಳೂರಿಗೆ ಮತ್ತು ಅಲ್ಲಿರೋ ಸುತ್ತಮುತ್ತ ಡೈರಿಗಳಿಗೆ ಸಪ್ಲೈ ಆಗುತ್ತೆ. 2013 ಭೂ ಸ್ವಾಧೀನ ಕಾಯ್ದೆ ಲ್ಯಾರೆಕ್ಟ್ ಪ್ರಕಾರ ಪ್ರಿಲಿಮಿನರಿ ನೋಟಿಫಿಕೇಶನ್ ಹೊರಡಿಸಿದ 12 ತಿಂಗಳ ಒಳಗಡೆ ಅಂತಿಮ ಸೂಚನೆ ಹೊರಡಿಸ್ಬೇಕು. ಇಲ್ಲದಿದ್ರೆ ಆ ಒಂದು ಪ್ರಕ್ರಿಯೆ ರಿಜೆಕ್ಟ್ ಆಗುತ್ತೆ ಅನ್ನೋದು ಈ ಒಂದು ಆ್ಯಕ್ಟ್ ಪ್ರಕಾರ ಇದೆ. ಆದರೆ ಈ ಒಂದು ಬಿಡದಿ ಪ್ರಾಜೆಕ್ಟ್ನ ಫಸ್ಟ್ ನೋಟಿಸ್ ಬಂದಿದ್ದು 2006 ಅಲ್ಲಿ, ಅಂದರೆ ಸುಮಾರು 20 ವರ್ಷಗಳ ಹಿಂದೆ. ಇಷ್ಟು ವರ್ಷ ಸುಮ್ಮನಿದ್ದು ಇವಾಗ ಈ ಒಂದು ಪ್ರಾಜೆಕ್ಟ್ ಮಾಡೋಕೆ ಯಾಕೆ ಮುಂದಾದ್ರು ಅನ್ನೋದು ಅಲ್ಲಿರೋ ರೈತರ ಪ್ರಶ್ನೆ. ಅಭಿವೃದ್ಧಿ ಬೇಕು, ತಂತ್ರಜ್ಞಾನ ಬೇಕು, ಅದಕ್ಕೆ ಯಾರೂ ವಿರೋಧ ಮಾಡ್ತಿಲ್ಲ. ಆದರೆ ಅಲ್ಲಿರೋ ರೈತರು ಕಣ್ಣೀರು ಸುರಿಸಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋದು ಎಷ್ಟು ಸರಿ?